ಆಫ್ಟರ್ 10th ವೀಕ್ ಇದೊಂದು ಕಾಮನ್ ಫ್ಯಾಕ್ಟ್ರು, ಇದೊಂದು ಪ್ರಕ್ರಿಯೆ. ಇದರಲ್ಲಿ ಯಾರು ಬೇಜಾರು ಮಾಡ್ಕೊಳ್ಳುವಂಥದ್ದು ಏನೂ ಇಲ್ಲ. ಎಲ್ರಿಗೂ ತನಗೆ ರಿಯಲೈಸ್ ಆಗ್ತಾ ಹೋಗ್ತೈತೆ. ಆಗುತ್ತೆ, ಅವ್ನು ಮಾಡಿದ್ರೆ ನಾನು ಮಾಡ್ತೀನಿ ಅನ್ನೋ ಥರ. ನೀವು ಅನ್ಕೊಂಡಿದ್ರ ಬಿಗ್ ಬಾಸ್ ಮೇಲೆ ನಾನು ಇಷ್ಟು ದಿನ ಇರ್ತೀನಿ ಅಂತ ಅನ್ಕೊಂಡಿದ್ರ? ನಾನು ಅನ್ಕೊಂಡಿದ್ದೆ. ಯಾಕೆಂದ್ರೆ ಎಷ್ಟೊಂದು ಜನ ಅಲ್ಲಿ ಎಲ್ಲ ಒಂದು ಪ್ಲಾಟ್ಫಾರ್ಮಿಂದ ಬಂದಿರೋರು, ಗುರುತಿಸ್ಕೊಂಡಿರೋದು ಅಂತಂತವರೇ ಹೊರಗಡೆ ಹೋದರು. ಸೊ ಒಂದು ಈ ಕಡೆ ನೀವು ಒಂದು ವ್ಲಾಗ್ ಮಾಡಿಕೊಂಡು ಒಂದು ಏನೋ ಎಲ್ಲ ಮಾಡಿಕೊಂಡು ಪರಿಚಯ ಆಗಿದ್ರಿ. ಆದಾಗ ಅದು ಒಂದು ಕ್ಷಣ ನಾನು ಇಷ್ಟು ದಿನ ಇದ್ದೀನಲ್ಲ ಅನ್ನೋದು ಒಂದು ಪ್ರೌಡ್ ಫೀಲ್ ಇದೆ, ಇಷ್ಟು ಬೇಗ ಬಂದುಬಿಟ್ಟೆ ಫಿನಾಲ್ಗೆ ಇರಬೇಕು ಅಂತ ಅನ್ಕೊಂಡಿದ್ರ ನೀವು? ಈಗ ನಾನು ಒಂದು ಜರ್ನಿ ಶುರು ಮಾಡಿದಾಗ ನನಗೆ ಅನಿಸಿದ್ದು, ನಾನು ಹೋಗೋ ಮುಂಚೆನೇ ಒಂದಷ್ಟು ಬೈಟ್ಸ್ಗಳನ್ನ ಕೊಟ್ಟಿದ್ದೆ. ನನ್ನ ಹೆಂಡತಿ ಹತ್ರನೇ ಹೇಳಿದೆ, ಇಷ್ಟು ಬೈಟ್ಸ್ ಕೊಡ್ತೀನಿ, ಅಷ್ಟು ದಿನ ಇರ್ತೀನಿ, ನೀವು ಕೊಡ್ರಿ ಆಮೇಲೆ ನೋಡೋಣ ಅದು ಅಂತ. ನಾನು ಅದು ಹೆಂಗಾಗಿದೆ ಅಂದರೆ 25 ದಿನ ಇರ್ತೀನಿ ಸಪೋರ್ಟ್ ಮಾಡಿ, 50ನೇ ದಿನ ಇರ್ತೀನಿ ಸಪೋರ್ಟ್ ಮಾಡಿ, 75ನೇ ದಿನ ಬೇಡವಾ ಅನ್ನೋದು ಏನಾಗ್ತದೋ ಗೊತ್ತಿಲ್ಲ, ನಾನು ಮಾತಾಡೋದೆಲ್ಲ ಕಡಿಮೆ ಎಲ್ಲದೆಲ್ಲ ರೆಕಾರ್ಡ್ ಮಾಡಿ ಫಸ್ಟೇ ಹೋಗ್ಬಿಟ್ಟಿದ್ದೆ. ಆವಾಗ 75ನೇ ದಿನದ್ದು ಕೊಟ್ಟೆ, 100 ಡೇಸ್ ಕೊಟ್ರೆ 100 ಡೇಸ್ದು ಕೊಟ್ಟೆ, ಫಿನಾಲೆದೊಂದು ಕೊಡಿ ಅನ್ನೋ ಥರ ಅಂದಿದ್ಲು. ಅದಕ್ಕೆ ಅದು ಕೊಟ್ಟಿದ್ದೇನೆ ಇಲ್ಲೋ ಗೊತ್ತಿಲ್ಲ, ಅದು 100 ಡೇಸ್ ಅಲ್ಲಿ ಅಲ್ಲಿ ಕೊಟ್ಟಿದ್ರೆ ಸರಿ ಆಗ್ತಿತ್ತೇನೋ. ಫಿನಾಲೆ 100 ಡೇಸ್ ಆಗಿದೆ, 100 ಡೇಸ್ ಕಂಪ್ಲೀಟ್ ಆಗಿದೆ, ಫಿನಾಲೆ ಒಂದು ಕಂಪ್ಲೀಟ್ ಆಗಬೇಕಿತ್ತು, ಅದನ್ನು ಕೊಡ್ತಿದ್ರೆ ಆಗ್ತಿತ್ತೇನೋ ಅನ್ನೋ ಥರ. ಬಟ್ ಅಲ್ಲಿ ಏನು ಗೊತ್ತಾ ನಿಮಗೆ, ಒಂದು ಸ್ವಲ್ಪ ಈಗ ಸುದೀಪ್ ಸರೇ ಹೇಳ್ತಾರೆ, ಫಸ್ಟ್ ವೀಕಲ್ಲಿ ಯಾರು ಹೋಗ್ತಾರೆ ಅವ್ರದ್ದು ಬ್ಯಾಡ್ ಲಕ್ ಅಂತ. ಯಾಕಂದರೆ ಅಡ್ಜಸ್ಟ್ ಆಗ್ತಾ ಇರೋದು ಅದು ಏನು ಗೊತ್ತಾಗೋದಿಲ್ಲ. ಫಸ್ಟಿಗೆ ಆಡಿಯನ್ಸ್ ವೋಟ್ ಮಾಡಿ ಅವ್ರನ್ನ ಹೊರಗಡೆ ಕಳಿಸ್ತಾರೆ, ಅದು ತುಂಬ ಬ್ಯಾಡ್ ಲಕ್. ಅಂದರೆ ಪಾಪ ಅವರಿಗೆ ಎಷ್ಟು ಕೆಪಾಸಿಟಿ ಇತ್ತು, ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಹೌದು, ಅವರೇ ಫಸ್ಟ್ ಹೋಗಿದ್ದಾರೆ. ಒಂದ್ ಕಡೆ ಒಂದು ಗ್ರೇಟ್ ಅಂತ ಅನ್ಸುತ್ತಲ್ಲ ನೀವಿಷ್ಟು ದಿನ ಬಂದಿದ್ದು. ಇಲ್ಲ, ಅದು ಅವರ ವಿಚಾರದಲ್ಲಿ ಗ್ರೇಟ್ ಅಂತ ಆಗೋದಿಲ್ಲ. ಅವರು ಹೋಗಿರೋದು ಒಂದು ಬ್ಯಾಡ್ ಲಕ್. ಆ ವಾರದಲ್ಲಿ ಏನೋ ಒಂದು ಇನ್ಸಿಡೆಂಟ್ ಜನರಿಗೆ ಇಷ್ಟ ಆಗದೆ ಇರ್ಬೋದು, ಆ ಇನ್ಸಿಡೆಂಟಿಂದ ಯಮುನವರು ಆ ಕಡೆ ಹೋಗಿರ್ಬೋದು. ಆದರೆ ಯಮುನವ್ರಿಗೆ ಕೆಪಾಸಿಟಿ ಇಲ್ವಾ? ಒಳ್ಳೆ ಮಾತಾಡ್ತಾರೆ, ಒಳ್ಳೆ ಎನರ್ಜೆಟಿಕ್. ಆಟ ಅಂತ ಬಂದಾಗ ಟಕ್ಕರ್ ಕೊಡೋದಕ್ಕೂ ರೆಡಿ ಇದ್ದಾರೆ. ಟಾಸ್ಕ್ ಅಂತ ಬಂದರೆ ಅವರಷ್ಟು ಫಿಸಿಕಲ್ ಆಗಿ ಟಾಸ್ಕ್ ಮಾಡೋರು ಯಾರೂ ಇಲ್ಲ. ಅಷ್ಟು ಈ ಅಂದರೆ ನಮ್ಮಲ್ಲಿ ಸೀನಿಯರ್ ಅಂತ ಅಂದಾಗ ಅವರು ಅಂತ ಬಂದರೂ ಕೂಡ ತುಂಬ ಚೆನ್ನಾಗಿ ಆಡ್ತಿದ್ರು. ಅಕಸ್ಮಾತ್ ಆ ವೀಕಲ್ಲಿ ಅವ್ರು ಸೇಫ್ ಆಗ್ತಿದ್ರು, ಅವರು ಎಲ್ಲವರೆಗೂ ಬರ್ತಿದ್ರು. ಅಂದರೆ ಬಿಗ್ ಬಾಸ್ಗೆ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬ ಇತ್ತು. ಒಳ್ಳೆ ಡ್ಯಾನ್ಸರ್ ಕೂಡ, ಮತ್ತು ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಿದ್ರು. ಆದರೆ ನಾನು ಅನಿಸಿರೋ ಪ್ರಕಾರ 1 ವಾರ 2 ವಾರ 3 ವಾರ ಇಷ್ಟ ಆದಮೇಲೆ ಅಲ್ಲಿ ಹೋಗ್ತಾ ಹೋಗ್ತಾ ನಾವು ಅದನ್ನು ಅಡ್ಜಸ್ಟ್ ಆಗ್ತಾ ಹೋಗ್ತೀವಲ್ಲ, ಅದರಲ್ಲಿ ನಾವು ಜಾಸ್ತಿ ಇಂಪ್ರೂವ್ ಆಗ್ತಾ ಹೋಗ್ತೀವಿ. ನನಗೀಗ ತುಂಬ ಮಂದಿ ಹೇಳೋದಿದೆ ಹೊರಗಡೆ ಬಂದ ಮೇಲೆ, ಫಸ್ಟ್ ನೀನು ನೋಡಿದಾಗ ಇಷ್ಟು ವಾರ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ. ಅದು ನಂಗೆ ಒಂದು ದೇವ್ರು ಕೊಟ್ಟಿರೋ ಚಾನ್ಸ್ ಅಂತ ಅಂದ್ಕೋತೀನಿ. ಅಕಸ್ಮಾತ್ ಯಮುನವ್ರ ಥರನೇ ನಾನು ಆ ಟೈಮಲ್ಲಿ ಆಡಿಯನ್ಸ್ ಏನಾದರೂ ಇಷ್ಟಪಡದೆ ನಾನು ಈ ಕಡೆ ಬರ್ತಿದ್ರೆ ನನಗೆ ಇಷ್ಟೆಲ್ಲ ಪ್ರೂವ್ ಮಾಡೋದಕ್ಕೆ ಅವಕಾಶನೇ ಸಿಗ್ತಿರಲಿಲ್ಲ. ಈಗ ಜನ ನನ್ನನ್ನು ಹೇಳಬೇಕಾದ್ರೆ ಹೇಳ್ತಿರೋದು 10ನೇ ವಾರದಿಂದ ನಿಮ್ಮದು ಒಂದು ಗ್ರೋತ್ ಏನಿದೆ ಅದು ತುಂಬ ನೀಟಾಗಿ ಚೆನ್ನಾಗಿ ಗ್ರಾಫು ಚೆನ್ನಾಗಿ ಹೋಗಿದೆ ಅಂತ. ಗ್ರಾಫ್ ಚೆನ್ನಾಗಿ ಹೋದ್ಮೇಲೆ ಮತ್ತೆ ಯಾಕೆ ನೀವು ಫಿನಾಲೆವರೆಗೂ ಹೋಗೋಕ್ಕಾಗಲಿಲ್ಲ ಧನರಾಜ್ ಅವರೇ? ಮೇ ಬಿ ಅಲ್ಲಿರುವ ಅಷ್ಟು ಕಂಟೆಸ್ಟೆಂಟ್ಗಳಲ್ಲಿ ಜನರು ಈ ಕಾರಣಕ್ಕಾಗಿ ಒಂದು ವೋಟಿಂಗ್ ಅಂತ ಬಂದಾಗ ನನ್ನ ಇಷ್ಟಪಡದೇ ಇರ್ಬೋದು. ಫೈನಲಿ ಜನರ ಏನು ಡಿಸಿಷನ್ ಇದೆ ಅದ್ರ ಪ್ರಕಾರ ನೀವು ಬಿಗ್ ಬಾಸ್ ಮೇಲೆ ಒಂದು ಲಕ್ಕಿ ಜಾಗ ಗೊತ್ತಾ, ಲಕ್ಕಿ ಪ್ಲೇಸ್, ಅಲ್ಲಿ ಕುತ್ಕೊಂಡ್ರೆ ಏನು ಹೇಳಿದ್ರು ಆಗುತ್ತೆ ಅಂತ. ಯಾಕೆ ಅಲ್ಲಿ ನಾನು ಫಿನಾಲೆಗೆ ಬರಬೇಕು ಅಂತ ಅನ್ಕೊಳ್ಳಿಲ್ವಾ ನೀವು? ಹೇಳಿದ್ವಿ, ವೀಕ್ ಎಲಿಮಿನೇಷನ್ ಇಂದ ಪಾರಾಗಬೇಕು ಅಂತ ಹೇಳಿದ್ವಿ, ಅದರಿಂದ ಪಾರಾದ್ವಿ. ಮತ್ತೆ ಅದು ಬಂತು ಟಿವಿಯಲ್ಲಿ, ಗೆಲ್ಬೇಕು ಅಂತ ಅನ್ಕೊಳ್ಳಿಲ್ವಾ ನೀವು ಅಲ್ಲಿ ಆ ಜಾಗದಲ್ಲಿ? ಅನ್ಕೊಂಡಿದ್ವಿ, ಮತ್ತೆ ಆಗ್ಲಿಲ್ಲ. ಇಲ್ಲ, ಏನಾಯ್ತು ಕೇಳಿ, ಅದು ಅದ್ರ ಹಿಂದಿನ ಮತ್ತೆ ಆ ಸ್ಥಳದ ಮಹಿಮೆ ಏನ್ ಗೊತ್ತಾ, ಆ ವಾರದಲ್ಲಿ ಏನ್ ಕೇಳ್ತೇವೆ ಅದೇ ಆಗುದು. ಹೌದು, ನಾನು ಕೇಳಿದೆ, ನೀವು ಹೇಳಿದ ಎಪಿಸೋಡ್ ನೋಡಿದೆ ನಮಗೆ. ಇನ್ನೂ ಒಂದು ಕೇಳಿಸ್ಕೊಂಡೆ, ನೆಕ್ಸ್ಟ್ ಮಗು ಅದು ವಾರದಲ್ಲಿ ಆಗುತ್ತಾ, ಅದಕ್ಕೆ ಹೇಳಿದ್ದು. ಅದು ಸುಮ್ಮನೆ ನಾಚಿಕೆ ಆಗಲಿ ಅವಳಿಗೆ ಅಂತ. ನಾ ಅದಕ್ಕೆ ಅವರಂತ ನಿಮ್ಮ ವೈಫ್ ಅಂತ ನಕ್ಕಿ ಇಟ್ಬಿಟ್ರಿ, ಎಂತಕ್ಕೆ ನೀವು ಹಿಂಗೆ? ಆ ಎಪಿಸೋಡ್ ಅಂತೂ ಮಸ್ತ್ ಇತ್ತು ಬಿಡಿ. ಅದಕ್ಕೆ ನಿಮ್ಗೆ ಆ ಕ್ವಶನ್ ಕೇಳಿದ್ದು. ಇಲ್ಲ, ಅದು ಆ ಜಾಗದ ಮಹಿಮೆ ನನಗೂ ಅಂದರೆ ನಾವು ಸುಮ್ಮನೆ ಮಾತಾಡ್ತಿದ್ದು ಆಗ್ತಿತ್ತು. ಮತ್ತು ಆ ಮಾತುಗಳೆಲ್ಲ ಕ್ಯಾಪ್ಟನ್ಸಿ ಆದರೂ ಮಾವ
ಸುರೇಶ್ ಮಾವ ಕ್ಯಾಪ್ಟನ್ ಆದರು, ನಾನು ಕಿಚ್ಚನ ಚಪ್ಪಾಳೆ ತಗೊಂಡೆ, ಉತ್ತಮ ತಗೊಂಡೆ. ನಮ್ಮ ದೋಸ್ತ ಆ ಮಾತಿಗೆ ಕೇಳಿ ನಾನು ಈ ವಾರ ಹೊರಗೆ ಹೋಗ್ತೀನಿ ಅಂದರೆ ಜೈಲಿಗೆ ಹೋದರು. ಮತ್ತು ನಾನು ಮಿಡ್ ವೀಕ್ ಎಲಿಮಿನೇಷನಿಂದ ಪಾರಾಗಬೇಕು ಅಂತ ಹೇಳಿದೆ, ಅದರಲ್ಲಿ ಪಾರಾದೆ. ಬಟ್ ಇಮಿಡಿಯೇಟಾಗಿ ಆಮೇಲೆ ಇನ್ನೊಂದು ಕೇಳಿದೆ, ಈ ವೀಕೆಂಡಲ್ಲಿ ನಾನು ಪಾರಾಗಿ ಫಿನಾಲೆಗೆ ತಲುಪಬೇಕು ಅಂತ. ನಾನು ಆ ಒಂದು ಇನ್ಸಿಡೆಂಟ್ ಆದ ಮೇಲೆ ಏನು ವಿಡಿಯೋ ತೋರಿಸ್ತಾರೆ, ದೋಸ್ತ ನಾನು ಈ ವಾರ ಹೋಗ್ತೀನಿ ಅಂತ ಅನಿಸ್ತಿದೆ ಅಂತ. ಅದಕ್ಕೆ ಬಂದೆ. ಯಾಕೆ ಯಾವ ವೋಟಿಂಗು ಅಲ್ಲ, ಏನೂ ಅಲ್ಲ, ಇದರಿಂದಾಗಿ ಬಂದಿದ್ದು. ಹೌದು, ಅದು ನಿಜನೇ ಬಿಡಿ. ಲಕ್ಕಿ ಜಾಗದಲ್ಲಿ ನಿಂತ್ಕೊಂಡು ಹೋಗ್ತೀನಿ ಅಂತ ಅನಿಸ್ತಿದೆ ಅಂದ್ರೆ ಬಂದೇ ಬಿಟ್ರೆ. ಅದು ಎಷ್ಟು ಫೇಮಸ್ ಆಗಿತ್ತು ಅಂತ, ತಾರಮ್ಮ ಬಂದಿದ್ರಲ್ಲ, ಅವರು ಬಂದು ಪ್ರಾರ್ಥನೆ ಮಾಡಿದ್ರು. ನಿಜ. ನನ್ ಖುಷಿ. ದೋಸ್ತನ ಎಷ್ಟು ಮಿಸ್ ಮಾಡ್ಕೋತೀರಾ? ಯಾಕಂದ್ರೆ ನೀವು ಹೊರಗಡೆ ಹೋಗ್ಬೇಕಾದಾಗ ಎಲ್ಲಾರನ್ನು ಸ್ಟನ್ ಆಗಿ ನಿಲ್ಲಿಸ್ತಾರೆ. ಒಂದ್ ನೀವು ಹಾಯ್ ಹೇಳಿ ಅವರು ಎಲ್ಲ ನಿಮ್ಗೊಂದು ಹಗ್, ರಜತೆ ಹೇಳ್ತಾರೆ ಒಂದು ಎಪಿಸೋಡ್ ನೆನ್ನೆ, ನಾನು ಒಂದು ಹಗ್ ಮಾಡ್ಲಿಲ್ವಲ್ಲ ಅವನನ್ನ ಹಾಗೆ ಹೀಗೆ ಅಂತ. ಅದು ಇವಾಗ ಟ್ರೆಂಡ್ ಆಗ್ತಿದೆ. ಅವರು ಅದ ಹೇಳ್ದಂಗೆ ನಿಮ್ಮ ದೋಸ್ತನು ನಿಮ್ಮನ್ನ ಒಂದು ಹಗ್ ಮಾಡಿ ಒಂದು ಹೋಗ್ಬಿಡ್ ಬಾ ದೋಸ್ತ ಅಂತ ಹೇಳಲಿಲ್ಲ, ನೀವು ಒಂದು ನೀವೆಲ್ರಿಗೂ ಹೇಳ್ಕೊಂಡು ಬಂದ್ರಿ. ಬಟ್ ಅವರೆಲ್ಲ ಒಂದು ಸ್ಟಿಲ್ ಆಗಿ ನಿಲ್ಲಿಸಿದಾಗ ಅವ್ರಿಗೊಂದೊಂದು ಈಗಲೂ ಕಾಡ್ತಿದೆ ಅವ್ರಗಳಿಗೆ. ಇಲ್ಲ, ನಾನು ಯಾಕೆ ಹಗ್ ಮಾಡಿಲ್ಲ, ಯಾಕೆ ಮಾತಾಡ್ಸಿಲ್ಲ ಅಂದರೆ ಸುದೀಪ್ ಸರ್ ಹೇಳಿದ್ರು, ಸ್ಟಿಲ್ ಮಾಡ್ತೀವಿ, ಯಾರು ಔಟ್ ಆಗಿ ಹೊರಗಡೆ ಬರ್ತಾರೋ ಅವರಿಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ. ಯಾರು ಹೋಗೋರು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಾರೆ. ನಾನು ಹಗ್ ಮಾಡೋದು ಮತ್ತು ಅವ್ರನ್ನ ಶೇಕ್ ಹ್ಯಾಂಡ್ ಮಾಡಿದರೆ ಅದು ಡಿಸ್ಟರ್ಬ್ ಆಗುತ್ತೆ ಅನ್ನೋ ಥರ ಅನಿಸ್ತು. ಅದಕ್ಕೆ ನಾನು ದೂರದಲ್ಲಿ ನಿಂತ್ಕೊಂಡು ಹಗ್ ಮಾಡಬೇಕು ಅಂತ ಅನ್ಸೋದಿರುತ್ತಾ. ಆಬ್ವಿಯಸ್ಲಿ ಹೋಗ್ತಿದ್ದೀನಿ, ಇನ್ನೊಂದು ವಾರದಲ್ಲಿ ಸಿಗ್ತಾನೆ ಅಂದರೂ ಕೂಡ ಆ ಮೂಮೆಂಟಲ್ಲಿ ನನಗೆ ಆ ಟೈಮಲ್ಲಿ ಹೆಂಗಾಗಿತ್ತಂದರೆ, ನಾನು ಅಳಬಾರ್ದು, ಇನ್ನೊಂದು ವಾರದಲ್ಲಿ ಸಿಗ್ತಾರೆ, ಯಾಕೆ ಇಷ್ಟು ಅಳಬೇಕು, ಈ ಆಟದಲ್ಲಿ ನನಗೆ ಆಟದಲ್ಲಿ ಆಡಿರೋದಕ್ಕೆ ಜನರು ನನ್ನನ್ನು ನೆಗೆಟಿವ್ ಆಗಿ ತೊಗೊಂಡಿದ್ದಾರೆ ಅಂದ್ಕೊಂಡೇ ಅಲ್ಲಿಂದ ಹೊರಗಡೆ ಬಂದಿದ್ದು. ನನ್ನ ಹೊರಗಡೆ ಬಂದ ಜನರಿಗೆ ದಯವಿಟ್ಟು ನನಗೆ ಕ್ಷಮಿಸಿ, ನಾನು ಈ ತಪ್ಪು ಮಾಡಿದ್ದೀನಿ, ನನ್ನ ಕ್ಷಮಿಸಿ ಅಂತಲೇ ಕೇಳೋಣ ಅಂತ ಬಂದಿದ್ದು. ಇದನ್ನು ಒಂದು ತಪ್ಪನ್ನ ಕ್ಷಮೆ ಕೇಳ್ತಾನೆ ಸರಿಪಡಿಸೋಣ ಅಂತ. ಬಟ್ ಇಲ್ಲಿ ಬಂದಾಗ ಬೇರೆ ಥರ ಇತ್ತು. ನಾನು ತಪ್ಪು ಮಾಡಿದ್ದೆ, ಕ್ಷಮೆ ಕೇಳಿದ್ಯಾ, ಅದನ್ನು ನಾನು ಮೆಚ್ಕೋತೀನಿ ಅಂತ ಆಡಿಯನ್ಸ್ ಹೇಳಿದಾಗ ನಂಗೆ ತುಂಬ ಖುಷಿ ಆಯಿತು. ನನಗೆ ಆ ಮೂಮೆಂಟಲ್ಲಿ ದೋಸ್ತ ಆಗಿರಲಿ, ರಜತ್ ಅವರಾಗಿರಲಿ, ಅವರನ್ನೆಲ್ಲ ನೋಡಿದಾಗ ಎಲ್ಲ ಇಷ್ಟು ದಿನ ಕಳೆದ ದಿನಗಳು, ನೆನಪುಗಳು ಬಂತು. ಅಂದರೆ ಪಾಪ ಎಲ್ಲರೂ ಕೂಡ ಅಷ್ಟೇ ಆ ಸಿಚುವೇಶನಿಗೆ ಜಗಳ ಆಡಿರ್ತಾರೆ, ಆಮೇಲೆ ಒಂದಾಗ್ತೀವಿ. ಆ ಬಿಗ್ ಬಾಸ್ ಅನ್ನೋ ಒಂದು ಮನೆ ಇದೆಯಲ್ಲ, ಅದೊಂದು ಎಲ್ಲ ಫೀಲಿಂಗ್ಸ್ ಮಿಕ್ಸ್ಡ್ ಫೀಲಿಂಗ್ ಇದೆ. ಅದನ್ನು ಅನುಭವಿಸ್ಬೇಕ್ರಿ. ನೀವು ರಜತ್ತು ಅಂದಾಗ ನನಗೊಂದು ಪ್ರಶ್ನೆ ಬರುತ್ತೆ. ರಜತ್ತು ನಿಮ್ದು ಒಂದು ಜಗಳ ಆಗುತ್ತೆ, ಅವಾಗ ಹೊಡಿಬಾರೋ ಅಂತ ಅಂದಾಗ ನೀವು ಕೆನ್ನೆ ಹತ್ರ ಹೋಗ್ಬಿಟ್ಟು ಹಿಂಗೆ ಮಾಡ್ತೀರಾ. ಅದು ರಿಯಲ್ ಆಗಿ ಹೊಡಿಬೇಕು ಅಂತಾನೆ ಹೊಡೆಯಕ್ಕೆ ಹೋಗಿದ್ದ, ಇಲ್ಲ ಜಸ್ಟ್ ಹಂಗೆ ಮಾಡಕ್ಕೆ ಹೋಗಿದ್ದ ನೀವು? ಇಲ್ಲ, ನನಗೆ ಈಗಲೂ ಗೊತ್ತಿಲ್ಲ. ನಾನು ಯಾರನ್ನೂ ಅಷ್ಟೇ ಹೊಡಿಯೋಕ್ಕಂತೂ ಹೋಗೋದೇ ಇಲ್ಲ. ಸಾಮಾನ್ಯ ನಿಮ್ಗೆ ಕೋಪ ಬಂದಿರೋದೇ ನೋಡಿಲ್ಲ ನಾವು. ರಜತ್ ವಿಷಯದಲ್ಲಿ ಅಷ್ಟೇ ನಿಮ್ಗೆ ಜಾಸ್ತಿ ಹೈಪರ್ ಟೆನ್ಷನ್. ಅದು ಏನಾಗಿದೆ, ರಜತ್ ಅವ್ರು ಕೂಡ ಹಾಗೆ ಹೇಳಿರ್ತಾರೆ, ನೀವು ದೋಸ್ತ ಇವನ ಹನುಮಂತನ ನೆರಳಲ್ಲಿ ಇರ್ತಾನೆ. ಮತ್ತೆ ನೀವು ಹನುಮಂತ ನೆರಳಲ್ಲಿ ಇದ್ರಾ ನೀವು? ಇಲ್ಲ, ಹನುಮಂತನ ನೆರಳಲ್ಲಿ ಇದ್ದೇನೆ ಅಂತ ಹೇಗೆ ಹೇಳುತ್ತೆ?